ಗ್ಯಾರಂಟಿ ಎಂಬ ಜನಪ್ರಿಯತೆಯಲ್ಲಿ ಸರ್ಕಾರ ಏನೋ ತೇಲ್ತಾ ಇದೆ. ಆದರೆ ಇಲಾಖೆಯಲ್ಲಿ ಜವಾಬ್ದಾರಿ ನಿರ್ವಹಿಸುವಂತಹ ಸಿಬ್ಬಂದಿಗಳಿಗೆ ಎಷ್ಟೆಲ್ಲ ತೊಳಲಾಟ ಆಗ್ತಾ ಇದೆ ಇದರ ಸೈಡ್ ಎಫೆಕ್ಟ್ ನಿಂದ ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತೀವಿ ನೋಡಿ. ಈಗ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದೆಯಾ? ಹಾಗಾದ್ರೆ ಗ್ಯಾರಂಟಿ ಎಫೆಕ್ಟ್ ನಿಂದ ಯೋಜನೆಗಳ ಅನುದಾನವನ್ನ ನಿಧಾನಕ್ಕೆ ಕಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನೋಡಿ, ಕರಾವಳಿ ಕಾವಲು ಪೊಲೀಸರಿಗೂ ಕೂಡ ಗ್ಯಾರಂಟಿಯ ಎಫೆಕ್ಟ್ ತಟ್ಟಿದೆ. ಕರಾವಳಿ ಕಾವಲು ಪೊಲೀಸರಿಗೆ ಕೊಡ್ತಾ ಇದ್ದಂತಹ ಇಂಧನದ ದುಡ್ಡಿದೆಯಲ್ಲ, ಅದನ್ನೇ ಕಟ್ ಮಾಡಿಬಿಟ್ಟಿದ್ದಾರೆ. ತಿಂಗಳಿಗೆ 600 ಲೀಟರ್ ಡೀಸೆಲ್ ಅನ್ನ ಸರ್ಕಾರದ ವತಿಯಿಂದ ಕೊಡಲಾಗ್ತಾ ಇತ್ತು. ಇದೀಗ ತಿಂಗಳ 600 ಲೀಟರ್ ಬದಲು 250 ಲೀಟರ್ಗೆ ಅಂದ್ರೆ 75% ಕಟ್ ಮಾಡಿದ್ದಾರೆ ಸಮುದ್ರದಲ್ಲಿ. ಹೀಗಾಗಿ ಕರಾವಳಿ ಕಾವಲು ಪಡೆ ಗಸ್ತು ತಿರುಗೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಕರಾವಳಿಯಲ್ಲಿ ಈ ಗಸ್ತು ತಿರುಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ದೇಶದ ಭೂಭಾಗದಲ್ಲಿ ಸೈನಿಕರು ಎಷ್ಟು ಅಲರ್ಟ್ ಆಗಿರ್ತಾರೆ ಅಷ್ಟೇ ಅಲರ್ಟ್ ಆಗಿ ಅವರು ಇರಬೇಕು. ಭದ್ರತೆ ವಿಚಾರ ಇದು. ಅದ್ರಲ್ಲಿ ರಾಜಿ ಆಗ್ತಾರೆ ಅಂದ್ರೆ ಏನ್ ಹೇಳೋಣ? ರಾಜ್ಯ ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ ಘೋಷಿಸಿ ನಡೀತಾ ಇರುವಂತಹ 5 ಯೋಜನೆಗಳು ಬಹಳ ಪಾಸಿಟಿವ್ ಆಗಿ ಪ್ರಚಾರ ಆಗ್ತಾ ಇದೆ ಮತ್ತು ಆರಂಭದಿಂದಲೂ ಕೂಡ ಇದಕ್ಕೆ ಆರ್ಥಿಕ ಶಕ್ತಿ ಎಲ್ಲಿಂದ ಅನ್ನುವಂಥ ಚರ್ಚೆಗಳು ನಡೀತಾನೇ ಇದೆ. ಇದರ ಒಂದೊಂದೇ ಪರಿಣಾಮಗಳು ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಅದರ ಒಂದು ಮಟ್ಟದ ಒಂದು ಪ್ರಭಾವ ಏನಿದೆ ಅದು ಸೆಕ್ಯೂರಿಟಿಯ ಮೇಲೆ, ಕರ್ನಾಟಕದ ಸೆಕ್ಯೂರಿಟಿಯ ಮೇಲೆ ಕೂಡ ಬಿದ್ದಿದೆ ಅನ್ನುವಂಥದ್ದು. ನಾವೀಗ ಕಡಲ ತೀರದಲ್ಲಿದ್ದೇವೆ. ಕರ್ನಾಟಕದಲ್ಲಿ 3 ಜಿಲ್ಲೆಗಳು ಕಡಲ ತೀರವನ್ನು ಆವರಿಸಿಕೊಂಡು ಇರುವಂಥದ್ದು. ಅದನ್ನು ಕಾಯೋದಕ್ಕೆ ಕರಾವಳಿ ಕಾವಲು ಪೊಲೀಸ್ ಇರುವಂಥದ್ದು. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 3 ಜಿಲ್ಲೆಗಳು ಕರ್ನಾಟಕದ ಕರಾವಳಿಗೆ ಬರೋದರಿಂದ ಇಲ್ಲಿ ಕಡಲ ತೀರವನ್ನು 3 ಜಿಲ್ಲೆಗಳನ್ನು ಕರಾವಳಿ ಪೊಲೀಸರು ಅದನ್ನು ಒಂದು ಬಂದೋಬಸ್ತನ್ನು ಮಾಡ್ತಾ ಇರುವಂಥದ್ದು. ಇವರಿಗೆ ಬೋಟ್ಗಳಿಗೆ 600 ಲೀಟರ್ ಡೀಸೆಲನ್ನು ಅಂದರೆ ಇಂಧನವನ್ನು ಪೂರೈಕೆಯನ್ನು ಮಾಡ್ತಾ ಇತ್ತು ಸರ್ಕಾರ. ಆದರೆ ಏಕಾಏಕಿ ಈ 1-2 ತಿಂಗಳಿಂದ ಇದನ್ನು ಕೇವಲ 250 ಲೀಟ್ರಿಗೆ ಇಳಿಸಿದ್ದಾರೆ. ಅಂದರೆ ಅರ್ಧಕ್ಕಿಂತ ಕಮ್ಮಿ. 600 ಲೀಟ್ರ್ ಬರ್ತಾ ಇತ್ತು ಒಂದು ಬೋಟಿಗೆ, ಆದರೆ 200 ಲೀಟ್ರ್ ಕೊಡ್ತಾ ಇರುವಂಥದ್ದು, ಸಪ್ಲೈ ಮಾಡ್ತಾ ಇರುವಂಥದ್ದು. ಇದರಿಂದಾಗಿ ಗಸ್ತು ತಿರುಗುವಂತಹ ಕೋಸ್ಟಲ್ ಪೊಲೀಸ್ನವರಿಗೆ ಭಾಳಷ್ಟು ಸಮಸ್ಯೆ ಆಗಿದೆ. ಅಂದರೆ ಅವರು ದಿವಸಕ್ಕೆ 8ರಿಂದ 10 ತಾಸಿನವರೆಗೂ ಕೂಡ ಸಮುದ್ರದಲ್ಲಿ ಗಸ್ತನ್ನು ತಿರುಗ್ತಾ ಇದ್ರು. ಮತ್ತು ಬೇಸಿಗೆಯಲ್ಲಿ ಸ್ವಲ್ಪ ಗಸ್ತಿನ ಅವಧಿ ಕಡಿಮೆ ಇದ್ದರೂ ಕೂಡ ಅದನ್ನು ಮಳೆಗಾಲದಲ್ಲಿ ಮತ್ತು ಕೆಲವು ದಿನಗಳಲ್ಲಿ ಯಾವಾಗ ಅವರು ಕರಾವಳಿ ಕಾವಲು ಪಡೆ, ಅದರ ಜೊತೆಗೆ ಕೋಸ್ಟ್ ಗಾರ್ಡ್, ನೇವಿ ಇವರ ಬೇರೆ ಬೇರೆ ಚಟುವಟಿಕೆಗಳು, ಕಾರ್ಯಾಚರಣೆಗಳು ಇರ್ತದೆ, ಈ ಸಂದರ್ಭದಲ್ಲಿ ಅದನ್ನು ಬಳಕೆ ಮಾಡ್ತಾಯಿದ್ರು. ಆದರೆ ಈಗ ಅದನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿರೋದ್ರಿಂದ ದಿವಸಕ್ಕೆ 1-2 ಗಂಟೆಗಳು ಮಾತ್ರ ಗಸ್ತು ತಿರುಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. 50%ಕ್ಕಿಂತ ಕಡಿಮೆ ಮಾಡಿರೋದ್ರಿಂದ ಒಂದು ದೊಡ್ಡ ಹೊಡೆತ ಬಿದ್ದಿದೆ ಅನ್ನುವಂಥದ್ದು. ಒಟ್ಟು ಈ 3 ಜಿಲ್ಲೆಗಳಲ್ಲಿ ಕೋಸ್ಟ್ ಗಾರ್ಡ್ನ ಬಳಿ 15 ಬೋಟ್ಗಳಿವೆ. ಈ 15 ಬೋಟ್ಗಳಿಗೂ ಕೂಡ ಇದರ ಒಂದು ಇಂಧನವನ್ನು ಕಡಿಮೆ ಮಾಡೋದ್ರಿಂದ ದೊಡ್ಡ ಮಟ್ಟದ ಹೊಡೆತ ಆಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಇವರು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಮೀನುಗಾರರನ್ನು ಅವರು ಗಣನೆಗೆ ತೆಗೆದುಕೊಳ್ತಾರೆ. ಮೀನುಗಾರರು 24x7 ಸಮುದ್ರದಲ್ಲಿ ನಾಡದೋಣಿಯ ಮೂಲಕ, ಪರ್ಸಿನ್ ಬೋಟ್ಗಳ ಮೂಲಕ ಮತ್ತು ಆಳ ಸಮುದ್ರಕ್ಕೆ ಹೋಗುವಂಥ ಡೀಪ್ ಸಿ ಬೋಟ್ನ ಮೂಲಕ ಓಡಾಟವನ್ನು ಮಾಡ್ತಾ ಇರ್ತಾರೆ ಸಮುದ್ರದಲ್ಲಿ. ಪಕ್ಕದ ರಾಜ್ಯ ಗೋವಾ, ಮಹಾರಾಷ್ಟ್ರ, ಗುಜರಾತ್ ಬಾರ್ಡರ್ನವರೆಗೂ ಕೂಡ ಆಳ ಸಮುದ್ರದಲ್ಲಿ ಫಿಶಿಂಗನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಕೋಸ್ಟ್ ಗಾರ್ಡ್ ಅವರು ಇಂತಿಷ್ಟೇ 12 ನಾಟಿಕಲ್ ದೂರದವರೆಗೆ ಅವರು ಗಸ್ತನ್ನು ತಿರುಗ್ತಾರೆ ಮತ್ತು ಅದರ ಆಸ್ಪಾಸ್ನಲ್ಲಿ ಅವರು ಅವರ ಜೊತೆ ಕೋಆರ್ಡಿನೇಷನ್ ಮಾಡ್ತಾ ಇರೋದ್ರಿಂದ ಈ ರೀತಿಯ ಏನು ಕರ್ನಾಟಕಕ್ಕೆ ಆಗಬಹುದಾದಂತಹ ಮತ್ತು ಒಂದು ಬಂದೋಬಸ್ತನ್ನು ಮಾಡೋದಕ್ಕೆ ಕರಾವಳಿ ಕಾವಲು ಪೊಲೀಸರು ಭಾಳಷ್ಟು ಓಡಾಟವನ್ನು ಮಾಡಬೇಕಾಗ್ತದೆ, ಗಸ್ತನ್ನು ತಿರುಗಬೇಕಾಗ್ತದೆ. ಸರ್ಕಾರ ಈ ಥರದ ಒಂದು ಇಂಧನವನ್ನು ಕಡಿತ ಮಾಡಿರೋದ್ರಿಂದ ಒಂದು ದೊಡ್ಡ ಮಟ್ಟದ ಎಫೆಕ್ಟ್ ಆಗ್ತದೆ ಅನ್ನುವಂಥದ್ದು. ಆದರೆ ಇದಕ್ಕೆ ಯಾವುದೇ ಸರ್ಕಾರ ಇವರೆಗೆ ಸ್ಪಷ್ಟನವನ್ನು ಕೊಟ್ಟಿಲ್ಲ. ಕಾರಣ ಏನು, ಗಸ್ತನ್ನು ತಿರುಗಿಸುವುದನ್ನು ಕಮ್ಮಿ ಮಾಡೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಬೇಕು. ಯಾಕಂದರೆ ಹಿಂದಿನಿಂದಲೂ ಕೂಡ ಪ್ರತಿ ದಿವಸ ಅವರು ಸುಮಾರು 10 ಗಂಟೆ ಅವಧಿಯವರೆಗೂ ಅಥವಾ ಕಾರ್ಯಾಚರಣೆ ನಡೆಯುವಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಒಂದು ಬಂದೋಬಸ್ತಿಗಾಗಿ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ರು, ಗಸ್ತು ತಿರುಗ್ತಾಯಿದ್ರು. ಅದನ್ನು ಏಕಾಏಕಿ ಅರ್ಧದಷ್ಟು 50%ಕ್ಕಿಂತ ಕಡಿಮೆ ಮಾಡಬೇಕಾಗಿದೆ. ಹಾಗಾಗಿ ಇದೊಂದು ದೊಡ್ಡ ಮಟ್ಟದ ಹೊಡೆತ ಬೀಳುವಂಥ ಸಾಧ್ಯತೆ ಇದೆ. ಇದಕ್ಕೆ ರಾಜ್ಯ ಸರ್ಕಾರ ಸ್ಪಷ್ಟನೆಯನ್ನು ಕೊಡಬೇಕು ಅಥವಾ ಬೇರೆ ರೀತಿಯಲ್ಲಿ ಈ ಒಂದು ಗಸ್ತನ್ನು ತಿರುಗುವಂಥ ಕೆಲವು ನಿಯಮಗಳನ್ನು ಇನ್ನೂ ಕೂಡ ಜಾರಿ ಮಾಡಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ಬಳಿ ಆರ್ಥಿಕವಾಗಿ ಸಂಕಷ್ಟ ಇದೆಯಾ, ಅದನ್ನು ಕೂಡ ಭದ್ರತೆಯ ವಿಚಾರದಲ್ಲೂ ಕೂಡ ಈ ಥರದ ಒಂದು ಕಡಿತ ಮಾಡಿರೋದ್ರಿಂದ ಸಾಕಷ್ಟು ಈ ವಿಚಾರದಲ್ಲಿ ಚರ್ಚೆಗಳು ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.